ಇದೊಂದು ಮನೆಯಲ್ಲಿ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅಂದರೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಆರಾಮಾಗಿ ಪಾರ್ಲರ್ಗೆ ಬಾಯ್ ಬಾಯ್ ಅಂತ ಹೇಳ್ಬೋದು. ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ ನಮಗೆ. ಇದು ಯಾವುದೇ ಥರ ನಾವು ದುಡ್ಡು ಖರ್ಚು ಮಾಡೋ ಅವಶ್ಯಕತೆಯೂ ಇಲ್ಲ. ಯಾವುದೇ ಥರ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಇದರಿಂದ ನಮಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಅನ್ವಾಂಟೆಡ್ ಎಲ್ಲ ಏರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಬರುತ್ತೆ, ಶೈನಿಯಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಈ ಕುದೀತಾ ಇರೋವಾಗ ನಮಗೆ ಅರ್ಧ ನಿಂಬೆಹಣ್ಣಷ್ಟು ಹೋಳು ಬರುತ್ತಲ್ಲ, ಅರ್ಧ ಗಾತ್ರದಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಮಗೆ ಫೇಸಲ್ಲೆಲ್ಲ ಏರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ ಮತ್ತು ಶೈನಿ ಕೂಡ ಬರುತ್ತೆ. ಇದು ಹಾಕಿದ್ಮೇಲೆ ಒಂದು ನಿಮಿಷ ಅಷ್ಟು ಕುದಿಸ್ಕೊಂಡ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆಯಿಂದನೂ ಅಷ್ಟೇ ನಮಗೆ ಶುಗರಿಂದ ತುಂಬ ಚೆನ್ನಾಗಿ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ. ಮತ್ತು ವ್ಯಾಕ್ಸ್ ಎಲ್ಲ ನಾವು ಮಾಡ್ಕೋತಾರಲ್ಲ ಅದಕ್ಕೂ ನಾವು ಶುಗರ್ ಸೇರಿಸ್ತಾರೆ. ಅದರಿಂದನೇ ಅದು ಅನ್ವಾಂಟೆಡ್ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇದಕ್ಕೂ ಸೇರಿಸ್ಕೊತಾ ಇದ್ದೀನಿ ಶುಗರ್ ಅನ್ನೋದು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಕುದಿದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಅರಿಶಿನ ಪೌಡ್ರು ಅಷ್ಟೇ ಆಂಟಿಬಯೋಟಿಕ್ ಥರ ನಮ್ಗೆ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಇದು ಪಿಂಪಲ್ಸ್ಗೆ ಮತ್ತು ಪಿಗ್ಮೆಂಟೇಷನ್ಸ್ಗೆ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದು 3/4 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಯಾವುದಾದ್ರೂ ಸೇರಿಸ್ಕೋಬೋದು. 3/4 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಕಾಫಿ ಪೌಡ್ರಿಂದನೂ ಅಷ್ಟೇ ನಮಗೆ ಆಂಟಿ ಏಜಿಂಗ್ ರಿಂಕಲ್ಸ್ ಅದೆಲ್ಲ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಕಾಫಿ ಪೌಡ್ರ್ ಆದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಇದು ಕುದಿಸ್ಕೋಬೇಕು. ಅದು ಗಟ್ಟಿ ಥರ ನಮಗೆ ಫುಲ್ಲು ಮಿಲ್ಕ್ ಥರ ಫುಲ್ ಕ್ರೀಮಿ ಥರ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಇದನ್ನು ನಮಗೆ ಕ್ರೀಮ್ ಯಾವ ಥರ ಆಗುತ್ತೋ ಅಷ್ಟು ಗಟ್ಟಿಯಾಗಿ ನಮಗೆ ಬೇಕಾಗುತ್ತೆ. ಆವಾಗೇ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಸೇಮ್ ನಾವು ಫೇಸ್ ಪ್ಯಾಕ್ ನಾವು ಯಾವ ಥರ ರೆಡಿ ಮಾಡ್ಕೋತೀವೋ ಅದಕ್ಕೆ ಇರಬೇಕಾಗುತ್ತೆ. ಅದಕ್ಕೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಕುದಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಏನಾಗುತ್ತೆ ಅಂದರೆ ನಾವು ಕಾಫಿ ಪೌಡ್ರು ಶುಗರ್ ಹಾಕೋದ್ರಿಂದ ಬ್ಲ್ಯಾಕ್ ಆಗಿಬಿಟ್ಟು ಅದು ಪಾತ್ರೆ ಎಲ್ಲ ಕೂಡ ಸೀದೋಗ್ಬಿಡುತ್ತೆ. ಮತ್ತು ನಮಗೆ ಅದು ಲಿಕ್ವಿಡ್ ಅನ್ನೋದು ಸರಿಗೆ ಬರೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಇದನ್ನು ಮಾಡ್ಕೋಬೇಕು. ನೋಡಿ ಇದು ಗಟ್ಟಿ ಬರ್ತೈತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದು ಕೈ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಫುಲ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಪಾತ್ರೆಗೆ ಎಲ್ಲ. ನೋಡಿ ಈ ಥರ ಗಟ್ಟಿಗೆ ಬರಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನಮ್ಮ ಫೇಸು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ. ಮತ್ತು ಮೂಗು ಹತ್ರ ಎಲ್ಲ ತುಂಬ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ. ಏನು ಮಾಡಿದ್ರೆ ರಿಮೂವ್ ಆಗೋದೇ ಇಲ್ಲ. ಈ ಥರ ಅಪ್ಲೈ ಮಾಡಿ ನೋಡಿ, ತುಂಬ ಬೇಗ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನೋಡಿ ಇದು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ತಣ್ಣಗಾಗೋಕ್ಕೆ ಒಂದು 2 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಗಟ್ಟಿ ಆಗಿಬಿಡುತ್ತೆ. ನಾವು ಶುಗರ್ ಹಾಕಿರ್ತೀವಲ್ಲ ಅದರಿಂದ ಗಟ್ಟಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಬೆಚ್ಚಗಿರೋವಾಗೆ ಒಂದು ಚಿಕ್ಕದೊಂದು ಬೌಲ್ಗೆ ನಾವು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಉಗುರು ಬೆಚ್ಚಗಿರೋವಾಗೆ ನಾವು ಫೇಸ್ ಪ್ಯಾಕ್ ಅನ್ನೋದು ಹಾಕ್ಕೋಬೇಕು. ಇದು ಹಾಕೋವಾಗ ಕಣ್ಣತ್ರ ಎಲ್ಲ ಅದು ಹಾಕಬಾರ್ದು. ಅದು ಕಣ್ಣತ್ರ ಎಲ್ಲ ತುಂಬ ಸ್ಮೂತ್ ಇರುತ್ತಲ್ಲ, ಅದಕ್ಕೆ ಅಲ್ಲೆಲ್ಲ ಫುಲ್ ಹಾಕ್ಬೇಡಿ. ಬರೀ ಮೂಗತ್ರ ಮತ್ತು ಅಪ್ಪರ್ ಲಿಂಬ್ ಹತ್ರ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಮಗೆ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗುತ್ತೆ. ಬ್ಲ್ಯಾಕ್ ಇರುತ್ತಲ್ಲ ಕಳೆಗಳು, ಅದು ಕೂಡ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಇದನ್ನು ಸ್ಟೋರ್ ಮಾಡ್ಕೋಬೇಕು ಆ ಥರ ಎಲ್ಲ ಆಗೋದಿಲ್ಲ. ನಾವು ಶುಗರ್ ಹಾಕೋದ್ರಿಂದ ಅದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಗಟ್ಟಿ ಥರ ಆಗಿಬಿಡುತ್ತೆ. ಸ್ವಲ್ಪ ನೋಡಿ ಈ ಥರ ಕೈಗೆ ಈ ಥರ ಎತ್ಕೊಂಡಾಗ ಪ್ರೆಸ್ ಮಾಡುವಾಗ ನಮಗೆ ಅಂಟ್ಕೋಬೇಕು ಕೈಗೆ, ಬೆರಳಿಗೆ. ಅವಾಗೆ ನಮ್ಗೆ ಆ ಥರ ಆಗೈತೆ ಅಂದ್ಬಿಟ್ಟು ಅಂತ ಈ ಥರ ಇದು ಬೆಲ್ಲದ ಥರ ನಮ್ಗೆ ಬರುತ್ತಲ್ಲ ಆ ಥರ ಅಂಟ್ಕೋಬೇಕು ಕೈಗೆ, ಪಾಕ ಬರುತ್ತಲ್ಲ ಆ ಥರ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀವಿ. ಕಡಲೆ ಹಿಟ್ಟು ಹಾಕೋದ್ರಿಂದ ನಮ್ಗೆ ಆಯಿಲಿ ಸ್ಕಿನ್ ಇರುತ್ತಲ್ಲ, ಆಯಿಲ್ ಸ್ಕಿನ್ ಇರೋರಿಗೆಲ್ಲ ಕ್ಲಿಯರ್ ಚೆನ್ನಾಗಿ ಬರುತ್ತೆ, ಗ್ಲೋಯಿಂಗ್ ಬರುತ್ತೆ. ಮತ್ತು ಡಲ್ ಸ್ಕಿನ್ ಇರೋರಿಗೆ ಮತ್ತು ಮಾರ್ಕ್ಸು ರಿಂಕಲ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲನೂ ಕಡಿಮೆ ಆಗುತ್ತೆ. ಮತ್ತು ಇದಕ್ಕೆ ಒಂದು 5 ಡ್ರಾಪಷ್ಟು ಕೊಬ್ಬರಿ ಎಣ್ಣೆನೂ ಸೇರಿಸ್ಕೊಳ್ಳಿ. ಅದು ವಿಡಿಯೋ ಸ್ಕಿಪ್ ಆಗೈತೆ. ಕೊಬ್ಬರಿ ಎಣ್ಣೆನೂ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಫೇಸೆಲ್ಲ ತುಂಬ ಚೆನ್ನಾಗಿ ಮ್ಯಾಚುರೇಷನ್ ಥರ ಆಗುತ್ತೆ. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕಿದು. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅದು ಉಗುರು ಬೆಚ್ಚಗೆ ಇರಬೇಕು, ಫುಲ್ ತಣ್ಣಗಾಗಬಾರ್ದು. ಮತ್ತು ನಮ್ಮ ಫೇಸ್ ಎಲ್ಲ ಕ್ಲೀನಾಗಿ ನಾವು ವಾಶ್ ಮಾಡ್ಕೊಂಡ್ಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು. ಮೂಗು ಹತ್ರ ಸ್ವಲ್ಪ ನೋಸ್ ಹತ್ರ ತುಂಬ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಅಪ್ಪರ್ ಲಿಂಬು ಇರುತ್ತಲ್ಲ ಅದೆಲ್ಲ ಬಾಯಿ ಹತ್ರ ಅದು ಅಷ್ಟೇ ಸ್ವಲ್ಪ ಜಾಸ್ತಿ ಅನ್ನೋದು ಅಪ್ಲೈ ಮಾಡ್ಕೊಳ್ಳಿ. ಕಣ್ಣತ್ರ ಎಲ್ಲ ಅವಾಯ್ಡ್ ಮಾಡಿ, ಕಣ್ಣತ್ರ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಮತ್ತು ಇದು ಫುಲ್ ಎಲ್ಲ ಫೇಸ್ ಎಲ್ಲ ಹಾಕ್ಕೊಂಡು ಒಂದು 15 ಮಿನಿಟ್ಸ್ ಬಿಟ್ಕೊಂಡು ನಾವು ಫೇಸ್ ವಾಶ್ ಮಾಡೋದ್ರಿಂದ ನಮಗೆ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಮತ್ತು ಶೈನಿ ಥರ ಕೂಡ ಇರುತ್ತೆ. ಈ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ನಮ್ಗೆ ಸಿಗುತ್ತೆ.
ಇದಕ್ಕೆ ಯಾವುದೇ ಥರ ನಾವು ದುಡ್ಡು ಅನ್ನೋದು ಖರ್ಚು ಮಾಡ್ತಾ ಇಲ್ಲ ಮತ್ತು ಯಾವುದೇ ಥರ ನಮಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಮನೇಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ಬೇಕಾದರೆ ಗ್ಲಿಸರಿನ್ ಕೂಡ ಒಂದು ಸ್ವಲ್ಪ ಸೇರಿಸ್ಕೋಬೋದು, ಬಟ್ ನಾನು ಗ್ಲಿಸರಿನ್ ಹಾಕ್ತಾ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಗ್ಲೋಯಿಂಗ್ ಸ್ಕಿನ್ ಅದು ಕೂಡ ಆಗುತ್ತೆ ಮತ್ತು ಬ್ಲ್ಯಾಕ್ ಹೆಡ್ಸು ಎಲ್ಲ ರಿಮೂವ್ ಆಗುತ್ತೆ. ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿ ಪಳಪಳ ಅಂತ ಶೈನಿಯಾಗಿ ಕೂಡ ಇರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ.